ಜೊತೆಯಲಿ ಜೊತೆಯಲಿ. ಎಷ್ಟು ಮುದ್ದಾಗಿದ್ಯಮ್ಮ ನನ್ನಮ್ಮ. ಅಯ್ಯಯ್ಯೋ ಕಣ್ಣೇ ಸರಿಯಾಗಿ ಬಂದಿಲ್ಲ. ಇರು ಇನ್ನೂ ಗುಂಡುಗೆ ಬರೀತೀನಿ. ಇಲ್ಲೊಂದು ಪುಸ್ತಕ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಯಾವ ಪುಸ್ತಕ? ಮಾತು ಮಾಣಿಕ್ಯ ಅಂತ. ಹೇ, ಇಲ್ಲೇ ಇದೆ. ಅಯ್ಯೋ ರಂಗ, ಅಮ್ಮನ ಫೋಟೋ ಏನಾರ ಇವ್ರ ಕೈಗೆ ಸಿಕ್ಬಿಟ್ರೆ, ಇವಳೇ ನಮ್ಮಮ್ಮ ಅಂತ ಅವರಿಗೂ ಗೊತ್ತಾಗ್ಬಿಟ್ರೆ, ಇದನ್ನು ಇವರು ಅಭಯಪ್ಪನ ಹತ್ರ ಹೇಳ್ತಾರೆ. ಆವಾಗ ಅಮ್ಮನ ಜೀವನ ಹಾಳಾಗುತ್ತೆ. ಬೇಡ್ವೋ ರಂಗ? ಇವತ್ತಿ ಲೈನ್ಸ್ನ ಭಾಷಣದಲ್ಲಿ ಯೂಸ್ ಮಾಡ್ತೀವಿ. ಜಗತ್ತಿನ ಸುಖಗಳಿಗೆಲ್ಲ ಉದ್ಯೋಗನೇ ಮೂಲ. ಪ್ರತಿಯೊಬ್ಬನು ಕೆಲಸ ಮಾಡಬೇಕು. ಜಗತ್ತಿನ ಒಳ್ಳೆಯದೆಲ್ಲ ಮನುಷ್ಯನ ವ್ಯಕ್ತಿತ್ವದಲ್ಲಿದೆ. ಮುಂದೊತ್ಕೊಂಡು ಹೋದರೆ ಯಶಸ್ಸು ನಮ್ಮದು. ವೈಶು, ಯಾರ ಚಿತ್ರ ಇದು? ಅದು ಅಮ್ಮ. ಯಾವಮ್ಮ? ಚಾಮುಂಡಮ್ಮ ಹಿಂಗಿರಲ್ಲ ಅಲ್ವಾ? ಅದು ನಮ್ಮಮ್ಮ. ಇದ್ರೆ ಈ ಥರನೇ ಇರ್ತಾಳೆ ಅಂದ್ಕೊಂಡು ನಾನು ಬರೀತಿದ್ದೆ. ನಾನು ಹಿಂಗೆ ಹೇಳಿದ್ದೀನಿ ತಾನು ವೈಶು. ಕೃತಜ್ಞತೆ ಇಲ್ದಿರೋ ಜನಗಳವರು. ಅವ್ರನ್ನ ನೆನ್ಸ್ಕೊಂಡ್ರೆ ಪಾಪ ಸುತ್ಕೊಳ್ಳುತ್ತೆ. ಅಂಥದ್ರಲ್ಲಿ ಚಿತ್ರ ಯಾಕೆ ಬರೀತಿದ್ಯಾ? ನಿಯತ್ತಿಲ್ದೇ ಇರೋ ಜನ ಸಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ಮಕ್ಕಳನ್ನ ಯಾಕೆ ಇರಬೇಕು? ನಿನ್ನ ಅನಾಥೆ ಮಾಡಿ ತನ್ಸು ಖಾತ ನೋಡ್ಕೋತ ಹೇಳಲ್ಲ. ನಿಮ್ಮಮ್ಮ ರಾಕ್ಷಸಿ. ಇಲ್ಲ, ನಮ್ಮಮ್ಮ ರಾಕ್ಷಸಿ ಅಲ್ಲ, ಅವಳು ತುಂಬಾ ಒಳ್ಳೆಯವಳು. ನನ್ಕಿಂತ ಒಳ್ಳೆಯವಳು, ದೇವ್ರಂತವಳು. ನನ್ಕಿಂತ ಕಷ್ಟಪಡ್ತಾ ಇದ್ದಾಳೆ. ಅಂದ್ರೆ ನಿಮ್ಮಮ್ಮನ ಬಗ್ಗೆ ನಿನಗೆ ಡೀಟೇಲ್ಸ್ ಗೊತ್ತಾ? ನೀನೇ ಕೇಳ್ತಿರೋದು ವೈಶು. ನಿಮ್ಮಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ದು ನೀನು ಯಾಕೆ ಅನಾಥ ಅಂತ ಹೇಳ್ಕೊಳ್ತಿದ್ದೆ? ನೀನು ನಿಮ್ಮಮ್ಮ ಯಾಕೆ ದೂರ ಇದ್ದೀರಾ? ನಿಜ ಹೇಳು, ಯಾರು ನಿಮ್ಮಮ್ಮ? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನಿಮ್ಮಮ್ಮ ಒಳ್ಳೆಯವಳು ಕಷ್ಟಪಡ್ತಾಳೆ ಅಂತ ಹೆಂಗೆ ಹೇಳಿದೆ? ಅದು ಪಿಕ್ಚರಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ವಾ, ಮಕ್ಕಳು ದೂರ ಇದ್ರೆ ಅಮ್ಮ ಅಳ್ತಾರೆ ಅಂತ. ಅದಕ್ಕೆ ನಮ್ಮಮ್ಮನೂ ಅಳ್ತಾ ಇದ್ದಾರೆ ಅಂದ್ಕೊಂಡೆ. ಸುಳ್ಳು ಹೇಳ್ತಾ ಇದೀಯ ನೀನು. ಅಪೋಸಿಟ್ ಪಾರ್ಟಿ ಅವ್ರು ಏನಾರು ನನ್ನ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಕೆ ಇವಳನ್ನು ಕಳಿಸಿದ್ರ? ಇಲ್ಲ, ನನಗೇನೂ ಗೊತ್ತಿಲ್ಲ. ರಂಗದ ಮೇಲಾಣೆ. ಹಂಗಿದ್ಮೇಲೆ ನಿಮ್ಮಮ್ಮ ಎಲ್ಲಿ? ಅವ್ರ ಬಗ್ಗೆ ನಿನಗೇನು ಗೊತ್ತು?
ನಾನು ಆಶ್ರಮದಲ್ಲಿದ್ದಾಗ ಯಾರೋ ಬಂದು ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರಿಗೆ ನೀನು ಬತ್ತಿರೋದು ಗೊತ್ತಿಲ್ಲ ಅಂದಿದ್ರು. ಯಾರದನ್ನೆಲ್ಲ ಹೇಳಿದ್ದು? ಯಾರವರು ಗೊತ್ತಾ ನಿನಗೆ? ಗೊತ್ತಿಲ್ಲ, ಅವ್ರು ಒಂದೇ ಒಂದ್ಸಲಿ ಬಂದು ಹೀಗೆ ಹೇಳ್ಬಿಟ್ಟೋದ್ರು. ಆಮೇಲಿಂದ ನಾನು ಅವ್ರ ಮುಖನೇ ನೋಡಲಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಎಲ್ಲೋ ಇದ್ದಾರೆ, ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ಕೊಂಡೆ ನಾನು ಕಾಯ್ತಾ ಇದ್ದೀನಿ. ಐ ಆಮ್ ಸಾರಿ ಪುಟ್ಟ, ವಿಷಯ ಗೊತ್ತಿಲ್ಲದೆ ಏನೇನೋ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೊಬಿಡು. ನಿಮ್ಮ ಅಪ್ಪ ಅಮ್ಮ ಎಲ್ಲೇ ಇದ್ರೂ ನಾನು ಹುಡುಕಿಸ್ಕೊಡ್ತೀನಿ. ಐ ಪ್ರಾಮಿಸ್ ಯು. ಸರಿನಾ? ಹೇಗಿದ್ದೀರಮ್ಮ? ಇದುವರೆಗೂ ಚೆನ್ನಾಗಿರ್ಲಿಲ್ಲಮ್ಮ. ನೀನು ಮನಸ್ಸು ಮಾಡಿದರೆ ಇನ್ಮೇಲಾದರೂ ಚೆನ್ನಾಗಿರ್ತೀವೇನೋ ಅಂತ ಅನ್ನಿಸ್ತು. ಅದಕ್ಕೆ ನಿನ್ನನ್ನು ಹುಡುಕೊಂಡು ಬಂದೆ. ನನ್ನಿಂದ ನೀವು ಚೆನ್ನಾಗಿರೋದ? ತಮಾಷೆಗೂ ಒಂದು ಮಿತಿ ಇರಬೇಕಮ್ಮ. ನಾನು ನಿಮ್ಮ ಮನೆಗೆ ಹೆಜ್ಜೆ ಇಟ್ಟಾಗಿಂದ ನಿಮ್ಮ ಸಂತೋಷ ಹಾಳಾಗಿರೋದು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹಾಂ, ಅದು ಗೊತ್ತಿರೋದೆ. ಆದರೆ ಆ ಸಂತೋಷ ನಮಗೆ ವಾಪಸ್ ಸಿಗಬೇಕು ಅಂತಂದರೆ ನೀನು ಮತ್ತೆ ನಮ್ಮನೆ ಕಾಲಿಡಬೇಡ ಅಂತ ಕೇಳ್ಕೊಳಕ್ಕೆ ಬಂದೆ. ವಿಷಯ ಇಷ್ಟೇ, ನೀನು ನಮ್ಮನೆ ನನ್ನ ಮಗನ ಬಿಟ್ಟು ಇಷ್ಟು ದಿನ ಆಯ್ತಲ್ಲ. ನನ್ನ ಮಗ ಇಷ್ಟು ದಿನ ಏನೇನಾಗಿದ್ದ, ಹೇಗಾಗಿದ್ದ ಅಂತ ಒಂದಿನಾದ್ರೂ ಕೇಳಿದ್ಯಾ? ಇಲ್ಲ ತಾನೆ? ನೀನು ನಿನ್ನ ಪಾಡಿಗೆ ನೀನು ನಿನ್ನ ದಾರಿ ನೋಡ್ಕೊಂಡು ಸುಮ್ಮನಾಗಿದೀಯ ತಾನೆ? ಅದೇ ಥರ ನನ್ನ ಮಗನೂ ಅವನ ದಾರಿ ಅವ್ನು ನೋಡ್ಕೋಬೇಕಲ್ವಾ? ನೀನೇನೋ 30 ವರ್ಷ ದಾಟ್ತೋಳು, ಆಸೆ ಕನಸು ಎಲ್ಲ ಸತ್ತೋಗ್ತಿರೋ ವಯಸ್ಸಿನೋಳು, ಹೇಗೋ ಬದುಕೊಂಡ್ಬಿಡ್ತೀಯ. ಆದರೆ ನನ್ನ ಮಗ ಇನ್ನೂ 26 ವರ್ಷ, ಲೆಕ್ಕವಿಲ್ದಷ್ಟು ಬಯಕೆ ಆಸೆ ಎಲ್ಲ ತುಂಬಿಕೊಂಡಿದ್ದಾನೆ. ಅದಕ್ಕೆಲ್ಲ ಯಾಕಮ್ಮ ತಣ್ಣೀರು ಹಾಕ್ತೀಯಾ? ನಾನೇಲಾಗ್ತೆ? ನಾನು ನಿಮ್ಮ ಮನೇಲಿ ಇಲ್ವಲ್ಲ. ಮನೇಲಿಲ್ಲ ಅಷ್ಟೇ, ಆದರೆ ಜೀವನದಲ್ಲಿ ಇನ್ನೂ ಉಳ್ಕೊಂಡಿದೆಯಲ್ಲ. ಸಂಬಂಧ ಅಂತ ಉಳ್ಕೊಂಡಿದೆ ತಾನೆ? ನಿಮ್ಮಿಬ್ಬರ ಮಧ್ಯೆ ಡೈವರ್ಸ್ ಆಗಿಲ್ಲ ತಾನೆ? ಡಿವೋರ್ಸಾ? ಹೌದು. ನೀ ಮನೆ ಬಿಟ್ಟು ಬಂದ ಮಾತ್ರಕ್ಕೆ ನೀವಿಬ್ಬರ ಸಂಬಂಧ ಮುರಿದು ಹೋಗಿಲ್ವಲ್ಲ? ನನ್ನ ಮಗನಿಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ವಲ್ಲ? ಕಾನೂನು ಪ್ರಕಾರ ಡಿವೋರ್ಸ್ ಸಿಕ್ಕಿದ್ರೆ ತಾನೆ ನನ್ನ ಮಗ ಬಿಡುಗಡೆ ಆಗೋದು, ಅವನು ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದು. ಅರ್ಥ ಆಗಲಿಲ್ವಾ? ವಿಷಯ ಇಷ್ಟೇ. ಈಗ ನನ್ನ ಮಗ ನಿನ್ನನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾನೆ. ಅವನು ಚಾಂದಿನಿನ ಪ್ರೀತಿಸಕ್ಕೆ ಶುರು ಮಾಡಿದ್ದಾನೆ. ಈಗ ಅವನ ಮದುವೆ ಅವಳ ಜೊತೆ ಆಗಬೇಕು ಅಂತಂದರೆ ನಿನ್ನಿಂದ ಡೈವರ್ಸ್ ಸಿಗ್ಬೇಕಲ್ವಾ? ಹೇಗೂ ನೀನು ನನ್ನ ಮಗನೂ ಬೇಡ, ನಮ್ಮ ಮನೆ ಸಹವಾಸ ಬೇಡ ಅಂತ ತವ್ರ ಮನೆ ಸೇರ್ಕೊಂಡ್ಬಿಟ್ಟಿದ್ಯಾ. ಆದರೆ ನೀನು ಒಂಟಿಯಾಗಿ ಬದುಕ್ತಿದೀಯ ಅಂತ ನನ್ನ ಮಗನೂ ಒಂಟಿಯಾಗೆ ನರಳಬೇಕಾ? ಅವನಿಗೆ ಅಂತ ಒಂದು ಹೊಸ ಜೀವನ ಬೇಡವಾ? ಹೇಳು. ಬೇಕು. ಹೌದು ತಾನೆ? ಅವನ ಸುಖ ಸಂತೋಷ ಮತ್ತೆ ಅವನಿಗೆ ಸಿಗಬೇಕು ಅಂತಂದರೆ ನೀ
ನೀನು ಡೈವರ್ಸ್ ಕೊಡ್ಬೇಕು ತಾನೆ, ಕೊಟ್ಬಿಡು. ಸುಮ್ಮನೆ ನಿನ್ನ ಗೋಳನೆಲ್ಲ ಅವನ ಮೇಲೆ ಯಾಕಮ್ಮ ಹೇಳ್ತೀಯ? ಬಿಟ್ಬಿಡು ಅವನ್ನ. ಡಿವೋರ್ಸ್ ಕೊಟ್ಬಿಟ್ಟು ದೂರ ಮಾಡ್ಕೊಂಬಿಡು. ಅವನಾದರೂ ಚೆನ್ನಾಗಿರಲಿ. ಇದೆಲ್ಲ ಅವನೇ ಹೇಳದ್ನಾ? ಹೇಳ್ತಾನೆ. ಅಂದ್ರೆ ಅವನಿನ್ನ ಹೇಳಿಲ್ಲ ಅಂತಾಯ್ತು, ಇದೆಲ್ಲ ನಿಮ್ದೇ ಮಾತು ಅಂತಾಯ್ತು. ಏನಿಲ್ಲ, ಅವನ ಮನಸ್ಸಲ್ಲಿರೋದನ್ನ ನಾನು ಬಾಯ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ. ನೀನು ಡಿವೋರ್ಸ್ ಕೊಟ್ರೆ ಅವನು ತುಂಬಾನೇ ಖುಷಿ ಪಡ್ತಾನೆ. ಯಾರಿಗೆ ಹೇಳ್ತಿದ್ದೀರಮ್ಮ ಇದನ್ನ? ಡಿವೋರ್ಸ್ ಕೇಳ್ತಾ ಇರೋ ನಿಮ್ಮ ಮಗ ಪ್ರತಿದಿನ ಪ್ರತಿ ನಿಮಿಷ ನನ್ನ ಪ್ರೀತಿಗೋಸ್ಕರ ಚಡ್ಪಡಿಸ್ತಿದ್ದಾನೆ. ನನ್ನ ಹಿಂದೆ ಮುಂದೆ ಓಡಾಡಿಕೊಂಡು ನನಗೋಸ್ಕರ ಕಾಯ್ತಾ ಇದ್ದಾನೆ. ಅಂಥವನು ನನಗೆ ಡಿವೋರ್ಸ್ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಿಮ್ಮದೇ ಪ್ಲ್ಯಾನ್. ಹೇಳು, ಈಗಲಾದರೂ ಡಿವೋರ್ಸ್ ಪೇಪರ್ಸಿಗೆ ಸೈನ್ ಹಾಕ್ತೀಯಾ? ಹಾಕ್ತೀನಿ. ಆದ್ರೆ ಈಗಲ್ಲ. ಅಭಯ್ ನನಗೆ ಮೊದಲು ಡಿವೋರ್ಸ್ ಪೇಪರ್ ಕಳಿಸ್ಲಿ, ಆಮೇಲೆ ನಾನೇ ಸೈನ್ ಹಾಕ್ಕೊಡ್ತೀನಿ. ಅಲ್ಲ, ನೀನೇ ಸೈನ್ ಹಾಕೊಟ್ಬಿಟ್ರೆ ಏನು ಕಷ್ಟ? ಕಷ್ಟ ಅಂತಲ್ಲಮ್ಮ, ಹೇಗಿದ್ರು ಅಭಯ್ಗೆ ನಾನು ಬೇಡ ಅಲ್ವಾ? ಸೊ ಅವನೇ ಮೊದಲು ನಾನು ಕಳಿಸ್ಲಿ, ಆಮೇಲೆ ಹೇಗಿದ್ರು ಅವನಿಗೆ ನಾನು ಬೇಡ ಅಂತ ಗೊತ್ತಾದ್ಮೇಲೆ ನಾನೇ ಸೈನ್ ಮಾಡಿ ಕಳಿಸ್ತೀನಿ. ಬರಲಮ್ಮ? ಇವ್ರು ಇಷ್ಟೊಂದು ಕಾನ್ಫಿಡೆಂಟಾಗಿ ಈ ವಿಷಯ ಮಾತಾಡ್ತಾರೆ ಅಂದರೆ 10% ಆದರೂ ಅಭಯ್ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿರಲೇಬೇಕು. ಅಂದರೆ ಅಭಯ್ಗೆ ನನ್ನ ಮೇಲೆ ಎಲ್ಲೋ ಏನೋ ತಪ್ಪಾಗಿದೆ. ಎಲ್ಲಿ? ಅವನ ಸುಖ ಸಂತೋಷ ಮತ್ತೆ ಅವನಿಗೆ ಸಿಗಬೇಕು ಅಂತಂದರೆ ನೀನು ಡೈವರ್ಸ್ ಕೊಡ್ಬೇಕು ತಾನೆ, ಕೊಟ್ಬಿಡು. ಬಂದ್ಯಮ್ಮ ಶಾಲಿನಿ, ಕೂತ್ಕೋ. ವಿಷಯ ಎಲ್ಲ ಗೊತ್ತಾಯ್ತಲ್ಲ? ಹ್ಞೂ ಸರ್. ಇವತ್ತು ಸಂಜೆವರೆಗೂ ಅಷ್ಟೇ ಟೈಮ್ ಇರೋದು. ನಮ್ಮ ಕಮಿಟಿ ರೂಲ್ಸ್ ಪ್ರಕಾರ 25 ಲಕ್ಷ ರೂಪಾಯಿ ಡೊನೇಷನ್ನ ಕಲೆಕ್ಟ್ ಮಾಡ್ಕೊಂಡ್ಬರ್ಬೇಕು. 1% ಕಮಿಷನ್ ನಿಮಗೆ ಸಿಗುತ್ತೆ, ಅಂದರೆ 25,000 ರೂಪಾಯಿ ಸಿಗುತ್ತೆ. ಒಂದು ವೇಳೆ ಡೊನೇಷನ್ ಹಣದಲ್ಲಿ 1 ಲಕ್ಷ ಕಡಿಮೆ ಆದರೂ ನಿಮಗೆ ಕಮಿಷನ್ ಸಿಗೋದಿಲ್ಲ. ಗೊತ್ತು ಸರ್,
ಈ ಸಲ ನಾನು ಡೊನೇಷನ್ ಕಲೆಕ್ಟ್ ಮಾಡೇ ಮಾಡ್ತೀನಿ, ಕಮಿಷನು ತಗೊಳ್ತೀನಿ. ವೆರಿ ಗುಡ್. ಹೊರಡಿ. ಇನ್ನು ನಿಮ್ಮ ಜೊತೆ ಯಾರು ಬರ್ತಾರೆ? ಅಭಯ್ ಬರ್ತಾನಾ? ಇಲ್ಲ ಸರ್, ನಾನು ಲೋಕೇಶ್ ಅವ್ರ ಜೊತೆ ಹೋಗಿ ಬರ್ತೀನಿ. ಇವ್ರಿಗಾದ್ರೆ ಏರಿಯಾಗಳು ಚೆನ್ನಾಗಿ ಗೊತ್ತು. ಏನೋ ಮಾಡಿ ಹೊರಡಿ. ನಮಸ್ಕಾರ ಸರ್. ಸರ್ ಹೊರಟ್ರಾ? ಹೊರಟೆ, ನನ್ನ ಶಾಲಿನಿ ಜೊತೆ. ಓ, ನಿಮ್ಮ ಶಾಲಿನಿ ಸಿಸ್ಟರ್ ಜೊತೆನಾ? ಸಿಸ್ಟರಾ? ಏಯ್, ಮಾತು ನಿಗಾ ಇರಲಿ. ನನಗೆ ಗೊತ್ತು ಸ್ಟೋರ್ ರೂಮ್ ಕಟ್ಸಿ ಧರ್ಮನೆಟ್ ಕೊಡ್ಸಿದ್ದು ನೀನೇ ಅಂತ. ಆದರೂ ನಾನೇನು ಸುದ್ದಿ ಮಾಡೋದಿಲ್ಲ, ಯಾಕಂದರೆ ನನಗೆ ಕೈಯೇ ತೊಳೆಯೋ ಅಭ್ಯಾಸನೇ ಇಲ್ಲ. ಓ, ಹೊಡ್ಸ್ಕೊಂಡೇ ಅಭ್ಯಾಸನಾ ಸರ್? ಚೇಚೆ, ಈಗ ನೀನು ನನಗೆ ಹೊಡೆದಿರ್ಬೋದು, ಆದರೆ ನಾನು ಕೊಡೋ ಏಟ್ ಇದೆಯಲ್ಲ, ಅದು ನೀನು ಜನ್ಮ ಪೂರ್ತಿ ನೆನೆಸ್ಕೋಬೇಕು. ಹಾಕಿ ಕೊಡ್ತೀನಿ. ಅದೇನೋ ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಸರ್. ತಗೊಳ್ಳಿ, ಮೊದಲು ಈ ಜ್ಯೂಸ್ ಕುಡೀರಿ. ನೋ 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 ಏಯ್, ನಾನೇ ನಿನ್ನ ಕಣ್ಣಿಗೆ ಪೆದ್ದಂತರ ಕಾಣಿಸ್ತಿದ್ದೀನ? ನನಗೆ ಗೊತ್ತು, ಈ ಜ್ಯೂಸಲ್ಲಿ ಜಾಪಾಡ್ ಮಾತ್ರೆ ಹಾಕಿ ನನ್ನನ್ನು ಕಂಪ್ಲೀಟಾಗಿ ಬಾತ್ರೂಮಲ್ಲೇ ಸೆಟ್ಲ್ ಮಾಡಿಸಿ ನೀನು ಶಾಲಿನಿ ಅವ್ರ ಜೊತೆ ಹೋಗೋ ಪ್ಲ್ಯಾನ್ ಅಲ್ವಾ? ಅದಕ್ಕೆ ಅಷ್ಟೆಲ್ಲ ಸರ್ಕಸ್ ಆಗ್ಬೇಕು ಸರ್? ಇನ್ನೊಂದ್ಸಲ ಸ್ಟೋರ್ ರೂಮ್ಗೆ ಎಳ್ಕೊಂಡೋಗಿ ಚೆನ್ನಾಗಿ ಧರ್ಮದಟ್ ಕೊಟ್ರೆ ಸಾಕಪ್ಪ. ಆಕ್ಚುಲಿ ಇದನ್ನ ಶಾಲಿನಿ ಟೀಚರ್ ಕೊಟ್ಟಿರೋದು. ಪಾಪ, ನೀವು ಅವ್ರ ಜೊತೆ ಬಿಸಿಲಲ್ಲಿ ಹೋಗ್ತೀರಾ, ಇದನ್ನ ಕುಡಿದು ತಣ್ಣಗಿರ್ಲಿ ಅಂತ ಕೊಟ್ಟು ಕಳ್ಸಿದ್ದಾರೆ. ಬಟ್ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನ ನಿಮ್ಗೆ ಕೊಡಲ್ಲ. ಯಾಕೆ? ಯಾಕಂದ್ರೆ ಇದು ನನ್ನ ಶಾಲಿನಿ ಟೀಚರ್ ಕೊಟ್ಟಿರೋದು. ಅವ್ರ ಪ್ರೀತಿ ನನಗೆ ಸಿಗ್ಬೇಕು ಅಂತಂದ್ರೆ ಇದನ್ನ ನಾನು ಮಾತ್ರನೇ ಕುಡಿಬೇಕು. ಸೊ ನೀನು ಈ ಸ್ಕೂಲಲ್ಲಿ ಜಸ್ಟ್ ಅಟೆಂಡ್ರು ಅಷ್ಟೇ. ಗಣಿತದಲ್ಲಿ ಪಾಯಿಂಟ್ ಆದ್ಮೇಲೆ ಬರೋ ಸಂಖ್ಯೆ ಇದ್ದಂಗೆ, ನಾನು ಪಾಯಿಂಟಿಗೆ ಮುಂಚೆ ಬರೋ ಸಂಖ್ಯೆ ಇದ್ದಂಗೆ. ಗೊತ್ತಾಯ್ತಲ್ಲ? ನಿನ್ ಮುಂದೆನೆ ಶಾಲಿನಿ ಅವರು ನನ್ನನ್ನು ಕರೆದಿದ್ದಾರೆ ಅಂದ್ರೆ ಅವ್ರು ಯಾರಿಗೆ ಸೇರಿದ್ದು ಅಂತ ನೀನೇ ಅರ್ಥ ಮಾಡ್ಕೊ. ಹೋಗ್ತಾ ಇರೋ, ಹೋಗಿ ನಿನ್ ಕೆಲಸ ನೋಡ್ಕೋ. ಹಾ.